ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಇಂಟರ್ಡಿಸಿಪ್ಲಿನರಿ ಟಾಪಿಕ್ಸ್ನ ಮೇಲೆ ಬಂದಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡೋಣ. ಯಾವುದೇ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತಂದರೆ ಹಿಂದೆ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವಂತಹ ಒಂದು ವಿಧಾನ ಏನಿದೆ ಅದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. 50% ಆಫ್ ಯುವರ್ ಸಕ್ಸಸ್ ಡಿಪೆಂಡ್ಸ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಅದೇ ಕ್ವಶನ್ಸ್ ಮತ್ತೆ ರಿಪೀಟ್ ಆಗುವಂತಹ ಸಾಧ್ಯತೆಯೂ ಇರುತ್ತೆ. ಮತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಈಸಿ ಲೆವೆಲ್ಲ, ಅಡ್ವಾನ್ಸ್ಡ್ ಲೆವೆಲ್ಲ, ಮೀಡಿಯಂ ಲೆವೆಲ್ಲ ಅಂತ ತಿಳ್ಕೊಳ್ಬೇಕು ಅಂತಂದ್ರೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾವು ನೋಡಲೇಬೇಕಾಗತ್ತೆ. ನನ್ನ ಕೀ ಆಫ್ ಸಕ್ಸಸ್ ಟು ಕ್ರ್ಯಾಕ್ 2 ಗೌರ್ಮೆಂಟ್ ಎಕ್ಸಾಮ್ ಈಸ್ ಆಲ್ಸೋ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. Okay, welcome to the class. Coming to the first question, that is of the topic nanoscience and technology. Nanoscience and technology ಮೇಲೆ ಬಂದಿರುವಂತಹ ಒಂದು ಪ್ರಶ್ನೆ. Which type of nanoparticle is composed of core shell structure with core material surrounded by shell material? ಯಾವ ವಿಧವಾದಂತಹ ನ್ಯಾನೋ ಪಾರ್ಟಿಕಲ್ಲು ಕೋರ್ ಮೆಟೀರಿಯಲ್ನ ಹೊಂದಿರುವಂಥದ್ದು, ಅದರ ಸುತ್ತ ಶೆಲ್ ಮೆಟೀರಿಯಲ್ನ ಹೊಂದಿರುವಂಥದ್ದು, ಅಂಥ ಪಾರ್ಟಿಕಲ್ನ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡೋದಾದ್ರೆ ಹೋಮೋಜಿನಿಯಸ್ ನ್ಯಾನೋ ಪಾರ್ಟಿಕಲ್, ಕೋರ್ ಶೆಲ್ ನ್ಯಾನೋ ಪಾರ್ಟಿಕಲ್, ಮೊನೋಲಿಥಿಕ್ ನ್ಯಾನೋ ಪಾರ್ಟಿಕಲ್, ಶೆಲ್ ಕೋರ್ ನ್ಯಾನೋ ಪಾರ್ಟಿಕಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋರ್ ಶೆಲ್ ನ್ಯಾನೋ ಪಾರ್ಟಿಕಲ್. ನಿಮಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ನೀವೊಂದು ಗೆಸ್ ವರ್ಕ್ ಮಾಡ್ಬೋದು. ಹೇಗೆ ಅಂತೀರಾ? ಇಲ್ಲಿ ನೋಡಿ, ಕಂಪೋಸ್ಡ್ ಆಫ್ ಕೋರ್ ಶೆಲ್ ಸ್ಟ್ರಕ್ಚರ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಕೋರ್ ಶೆಲ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಕೋರ್ ಶೆಲ್ ಸ್ಟ್ರಕ್ಚರ್ ಅನ್ನ ಹೊಂದಿರುವಂಥದ್ದು ಅಂತಂದ್ರೆ ಇಟ್ ಇಸ್ ಕೋರ್ ಶೆಲ್ ನ್ಯಾನೋ ಪಾರ್ಟಿಕಲ್. ಸೊ ಕೋರ್ ಶೆಲ್ ನ್ಯಾನೋ ಪಾರ್ಟಿಕಲ್ ನ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಕೋರ್ ಶೆಲ್ ನ್ಯಾನೋ ಪಾರ್ಟಿಕಲ್ಗೆ ಒಂದು ಇನ್ನರ್ ಕೋರ್ ಮೆಟೀರಿಯಲ್ ಇದೆ. ಆ ಇನ್ನರ್ ಕೋರ್ ಮೆಟೀರಿಯಲ್ ಏನಾಗಿದೆ, ಸಂಪೂರ್ಣವಾಗಿ ಔಟರ್ ಶೆಲ್ ಇಂದ ಆವರಿಸಿದೆ. ಸೊ ಈ ರೀತಿ ಔಟರ್ ಶೆಲ್ ಕವರಿಂಗ್ ಇರೋದ್ರಿಂದ ಫರ್ದರ್ ಏನು ರಿಯಾಕ್ಟಿವಿಟಿಗೆ ಒಳಗಾಗಲ್ಲ ಈ ಪಾರ್ಟಿಕಲ್, ನ್ಯಾನೋ ಪಾರ್ಟಿಕಲ್. ಮತ್ತೆ ಫರ್ದರ್ ರಿಯಾಕ್ಷನ್ ಆಗದೆ ಇರೋದ್ರಿಂದ ಅದು ಹೇಗಿರುತ್ತೋ ಹಾಗೆ ಆಸ್ ಇಟ್ ಈಸ್ ಉಳಿಯುತ್ತೆ. ದೇರ್ ವಿಲ್ ಬಿ ನೋ ನ್ಯೂ ಕೆಮಿಕಲ್ ಕಾಂಪೌಂಡ್ಸ್ ಫಾರ್ಮ್ಡ್. ಯಾಕೆ? ಅದರ ಪ್ರೊಟೆಕ್ಟಿವ್ ಆಗಿ ಏನಿದೆ, ಔಟರ್ ಶೆಲ್ ಇದೆ. ಒಳಗಡೆ ಇನ್ನರ್ ಕೋರ್ ಇದೆ, ಹೊರಗಡೆ ಔಟರ್ ಶೆಲ್ ಇದೆ. ಓಕೆನಾ? ಆಪ್ಷನ್ ಸಿ, ದಟ್ ಈಸ್ ಕೋರ್ ಶೆಲ್ ನ್ಯಾನೋ ಪಾರ್ಟಿಕಲ್ ಇಸ್ ದ ಕರೆಕ್ಟ್ ಆನ್ಸರ್. What is the term for a process in which nanoparticles are formed from a liquid or solution precursor? So liquid ಅಥವಾ ಸೊಲ್ಯೂಷನ್ ಪ್ರಿಕರ್ಸರ್ ಇಂದ ಮಾಡಲ್ಪಡುವಂತಹ ನ್ಯಾನೋ ಪಾರ್ಟಿಕಲ್ನ ಪ್ರೋಸೆಸ್ಸಿಗೆ ಒಂದು ಟರ್ಮ್ ಇಂದ ಕರಿತೀವಿ. ಆ ಟರ್ಮ್ನ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಕೆಮಿಕಲ್ ವೇಪರ್ ಡೆಪೋಸಿಷನ್ ಅಂತಲ, ಅಥವಾ ಫಿಸಿಕಲ್ ವೇಪರ್ ಡೆಪೋಸಿಷನ್ ಅಂತನ, ಸೋಲ್ ಜೆಲ್ ಸಿಂಥಸಿಸ್ ಅಂತನ, ಅಥವಾ ಲೇಸರ್ ಅಬ್ಲೇಷನ್ ಅಂತನ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಲಿಕ್ವಿಡ್ ಅಥವಾ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ನ್ಯಾನೋ ಪಾರ್ಟಿಕಲ್ ಅನ್ನ ಸಿಂಥಸೈಸ್ ಮಾಡುವಂತಹ ಪ್ರೋಸೆಸ್ ಅನ್ನ ನಾವು ಸೋಲ್ ಜೆಲ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಏನಿದು ಸೋಲ್ ಜೆಲ್ ಸಿಂಥಸಿಸ್? ಯಾಕೆ ಸೋಲ್ ಅನ್ನೋ ವರ್ಡ್ ಬಂತು, ಜೆಲ್ ಅನ್ನೋ ವರ್ಡ್ ಬಂತು ಅಂತ ನೋಡೋಣ. ಸೊ ಸೋಲ್ ಜೆಲ್ ಸಿಂಥಸಿಸ್ ಅನ್ನ ನಾವು ವೆಟ್ ಕೆಮಿಕಲ್ ಟೆಕ್ನಿಕ್ ಅಂತಾನು ಕರಿತೀವಿ. ವೈ? ಇನಿಷಿಯಲಿ ಇಟ್ ವಿಲ್ ಬಿ ಇನ್ ಲಿಕ್ವಿಡ್ ಸ್ಟೇಟ್. ಎ ಸಾಲಿಡ್ ನ್ಯಾನೋ ಪಾರ್ಟಿಕಲ್ ಈಸ್ ಫಾರ್ಮ್ಡ್ ಫ್ರಮ್ ಅ ಲಿಕ್ವಿಡ್ ಸೊಲ್ಯೂಷನ್. ಸೊ ಒಂದು ಸಾಲಿಡ್ ನ್ಯಾನೋ ಪಾರ್ಟಿಕಲ್ ಅನ್ನ ನಾವು ಲಿಕ್ವಿಡ್ ಸೊಲ್ಯೂಷನ್ ಅನ್ನ ಅಂದ್ರೆ ಸಾಲ್ ಅನ್ನ ಯೂಸ್ ಮಾಡಿ ಮಾಡ್ತೀವಿ. ಹಾಗಾಗಿ ಅದನ್ನ ಸಾಲ್ ಜೆಲ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಈ ಸಿಂಥಸಿಸ್, ಈ ಪ್ರೊಸೀಜರ್ ಏನಿದೆಯಲ್ವಾ, ಇದರಿಂದ ನಾವು ಹೈಯೆಸ್ಟ್ ಪ್ಯೂರಿಟಿಯನ್ನ ಹೊಂದಿರುವಂತಹ ನ್ಯಾನೋ ಸ್ಕೇಲ್ ಮೆಟೀರಿಯಲ್ ಅನ್ನ ಅಟ್ ಎ ವೆರಿ ಲೋ ಟೆಂಪರೇಚರ್ ಸಿಂಥಸೈಸ್ ಮಾಡಬಹುದಾಗಿದೆ. ಸೊ ದಿಸ್ ಈಸ್ ಸಾಲ್. ಸಾಲ್ ಫಸ್ಟ್ ಏನಾಗಿ ಕನ್ವರ್ಟ್ ಆಗುತ್ತೆ, ಜೆಲ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಸಾಲಿಡ್ ನ್ಯಾನೋ ಪಾರ್ಟಿಕಲ್. What is the term for a material that conducts electricity only in 1 or 2 dimension at the nanoscale? So nanoscale level ಅಲ್ಲಿ
1 ಡೈಮೆನ್ಷನ್ ಆಗಿರಬಹುದು ಅಥವಾ 2 ಡೈಮೆನ್ಷನ್ ಆಗಿರಬಹುದು. ಎರಡರಲ್ಲೂ ಕೂಡ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡುವಂತಹ ಮೆಟೀರಿಯಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡೋಣ. ಆಪ್ಷನ್ 1 ನ್ಯಾನೋ ವೈರ್, ನ್ಯಾನೋ ರಾಡ್, ನ್ಯಾನೋ ಟ್ಯೂಬ್, ನ್ಯಾನೋ ಪ್ಲೇಟ್ಲೆಟ್. ಸೊ ಹಿಯರ್ ನ್ಯಾನೋ ಪ್ಲೇಟ್ಲೆಟ್ ಏನಿದೆ, that can conduct electricity in both 1-dimensionally as well as 2-dimensionally. Nano wire, nano rod and nano tube, ಮೂರು ಏನಿದೆ, they are eligible to move the electrons in 1 dimension only. Okay, ಸೊ ಏನಿದು ನ್ಯಾನೋ ಪ್ಲೇಟ್ಲೆಟ್ ಅಲ್ಲಿ 2 ಡೈಮೆನ್ಷನ್, ನ್ಯಾನೋ ರಾಡ್ಸ್ ಅಲ್ಲಿ 1 ಡೈಮೆನ್ಷನ್ ಅಂತ ನೋಡೋಣ. ಸಿ ಯು ಕ್ಯಾನ್ ಮಾರ್ಕ್ ದಿಸ್, ಇದನ್ನ ಕಾಟ್ ಹಾಕಿ. ನ್ಯಾನೋ ಪ್ಲೇಟ್ಲೆಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಇನ್ ದ ರೀಸೆಂಟ್ ಇಯರ್ಸ್ ನ್ಯಾನೋ ವೈರ್ ಮತ್ತೆ ನ್ಯಾನೋ ಟ್ಯೂಬ್ ಅಲ್ಲೂ ಕೂಡ 2 ಡೈಮೆನ್ಷನಲ್ ಪ್ರೊಸೀಜರ್ ಇದೆ, ಈಗ ಡೆವಲಪ್ ಮಾಡಿದ್ದಾರೆ. ಹಾಗಾಗಿ 3 ಆಪ್ಷನ್ಸ್ ಅನ್ನ ಅದು ಕರೆಕ್ಟ್ ಅಂತ ಕನ್ಸಿಡರ್ ಮಾಡಿದೆ. ಓಕೆ, ಬಟ್ ಆಗ ಈ ಕ್ವಶನ್ ಅಪಿಯರ್ ಆದಾಗ ನ್ಯಾನೋ ಪ್ಲೇಟ್ಲೆಟ್ ಅಲ್ಲಿ ಮಾತ್ರ 2 ಡೈಮೆನ್ಷನಲ್ ಕಂಡಕ್ಷನ್ ಇತ್ತು. ಓಕೆ, ನ್ಯಾನೋ ಮೆಟೀರಿಯಲ್ಸ್ ಅಲ್ಲಿ ಯಾವ ರೀತಿ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೋ ಅದರ ಬೇಸಿಸ್ ಮೇಲೆ ನಾವು 1 ಡೈಮೆನ್ಷನಲ್ ಕಂಡಕ್ಷನ್ ಅಂಡ್ 2 ಡೈಮೆನ್ಷನಲ್ ಕಂಡಕ್ಷನ್ ಅಂತ ಪಾರ್ಟ್ಸ್ ಮಾಡಿದೀವಿ. ಯಾವಾಗ ಎಲೆಕ್ಟ್ರಾನ್ಸು ಸಿಂಗಲ್ ಲೈನ್ ಅಲ್ಲಿ ಮೂವ್ ಆಗುತ್ತೋ ಅದನ್ನ 1 ಡೈಮೆನ್ಷನಲ್ ಮೂವ್ಮೆಂಟ್ ಅಂತ ಕರಿತೀವಿ. ಯಾವಾಗ ಎಲೆಕ್ಟ್ರಾನ್ಸು ಎಲ್ಲಾ ಕಡೆನೂ ಫ್ರೀ ಆಗಿ ಮೂವ್ ಆಗ್ತಿದೆ ಅಂತಂದ್ರೆ ಫ್ಲಾಟ್ ಪ್ಲೇನ್ ನ ಮೇಲೆ, ಅದನ್ನ ನಾವು 2 ಡೈಮೆನ್ಷನಲ್ ಕಂಡಕ್ಷನ್ ಅಂತ ಕರಿತೀವಿ. ಓಕೆನಾ? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕ್ವಶನ್. ಇದು ಕೂಡ ನ್ಯಾನೋ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಮೇಲೆ ಬೇಸ್ಡ್ ಆಗಿರುವಂತಹ ಕ್ವಶನ್. ಏನಿದು? ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಕ್ವಾಂಟಮ್ ಡಾಟ್ಸ್. ಸೊ ಕ್ವಾಂಟಮ್ ಡಾಟ್ಸ್ ನ ರಿಲೇಟೆಡ್ 4 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವೆಲ್ಲ ಸ್ಟೇಟ್ಮೆಂಟ್ಸ್ ಕ್ವಾಂಟಮ್ ಡಾಟ್ಸ್ ನ ಬಗ್ಗೆ ಕರೆಕ್ಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಆಪ್ಷನ್ಸ್ ನ ನೋಡೋಣ. ದೇ ಹ್ಯಾವ್ ಸೈಜ್ ವಿಚ್ ಇಸ್ ಲೆಸ್ ದನ್ 10 ನ್ಯಾನೋಮೀಟರ್. Their emission color depends on size. They are used in solar cells and displays. They always exhibit phosphorescence. Here, option 1, 2, 3 ಏನಿದೆಯಲ್ವಾ, these 3 statements are correct statements. They always exhibit phosphorescence ಅಂತ ಏನು ಹೇಳಿದಾರಲ್ವಾ, this is wrong. ಯಾಕೆ ಅಂತಂದ್ರೆ they always exhibit fluorescence. Okay, fluorescence is nothing but immediate light radiation ಅನ್ನ ಮಾಡುತ್ತೆ. ಬಟ್ phosphorescence ಅಂತಂದ್ರೆ it is a delayed light emission process. Okay, so it will not exhibit phosphorescence but it exhibits fluorescence. ಇನ್ನೇನು 3 ಸ್ಟೇಟ್ಮೆಂಟ್ಸ್ ಏನು ಕ್ವಾಂಟಮ್ ಡಾಟ್ಸ್ ನ ಬಗ್ಗೆ ಕೊಟ್ಟಿದಾರಲ್ವಾ, ದಟ್ ಈಸ್ ಕರೆಕ್ಟ್. ಸೊ ಆಪ್ಷನ್ 3 ಏನಿದೆ, ಫಸ್ಟ್, ಸೆಕೆಂಡ್, ಥರ್ಡ್ ಓನ್ಲಿ ಅಂತ ಏನಿದೆಯಲ್ವಾ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ವಾಂಟಮ್ ಡಾಟ್ಸ್ ನ ಸೈಜ್ ಎಷ್ಟಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಆಲ್ವೇಸ್ ಲೆಸ್ ದ್ಯಾನ್ 10 ನ್ಯಾನೋಮೀಟರ್. ಸೊ ಅವುಗಳ ಸೈಜ್ ನ ಬೇಸಿಸ್ ಮೇಲೆ ಅವುಗಳ ಆಪ್ಟಿಕಲ್ ಆಕ್ಟಿವಿಟಿ ನಿಂತಿರುತ್ತೆ. ಓಕೆ, optical activity depends on their size and size will be always less than 10 nanometer. Then ಇಲ್ಲಿ ನೀವು ನೋಡ್ಬೋದು, ಇದು ಕ್ವಾಂಟಮ್ ಡಾಟೆ, ಇದು ಕೂಡ ಸ್ಮಾಲ್ ಕ್ವಾಂಟಮ್ ಡಾಟ್ಸ್ ಏನಿದೆಯಲ್ವಾ, that emits blue light. Large sized quantum dots ಏನಿದೆಯಲ್ವಾ, that emits red light. ಅದೇ ಮೀಡಿಯಂ ಸೈಜ್ಡ್ ಕ್ವಾಂಟಮ್ ಡಾಟ್ಸ್ ಏನಿದೆಯಲ್ವಾ, they exhibits green light. Okay, so they emits green light. ಸೊ ಏನು ಬ್ಲೂ ಲೈಟ್ ಏನಿದೆಯಲ್ವಾ, ಅಂದ್ರೆ ಸ್ಮಾಲ್ ಸೈಜ್ಡ್ that is emitting blue light, that blue light is having high energy radiation ಅನ್ನ ಈ ಸ್ಮಾಲ್ ಸೈಜ್ಡ್ ಕ್ವಾಂಟಮ್ ಡಾಟ್ಸ್ ಎಮಿಟ್ ಮಾಡ್ತವೆ. ಅದೇ ರೀತಿ ರೆಡ್ ಸೈಜ್ಡ್ ಲಾರ್ಜ್ ಸೈಜ್ಡ್ ಮಾಲಿಕ್ಯೂಲ್ ಏನಿದೆಯಲ್ವಾ, ರೆಡ್ ಎಮಿಟ್ ಮಾಡ್ತಾ ಇದೆ ಅಂತಂದ್ರೆ ದೇರ್ ಎನರ್ಜಿ ವಿಲ್ ಬಿ ಕನ್ಸಿಡರ್ಡ್ ಆಸ್ ಲೆಸ್. Okay, then they primarily exhibit fluorescence. Phosphorescence ಅಲ್ಲ, ಬದಲಾಗಿ ಫ್ಲೋರೆಸೆನ್ಸ್ ಅನ್ನ ಅವು ಎಕ್ಸಿಬಿಟ್ ಮಾಡ್ತವೆ.
ಸೊ ಇದನ್ನ ಡಿಸ್ಪ್ಲೇಸ್ ಅಲ್ಲಿ ಸೋಲಾರ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತೀವಿ. ಡಿಸ್ಪ್ಲೇಸ್ ಅಂತಂದ್ರೆ ಈ LED ಟಿವಿಯಲ್ಲಿ ಕಲರ್ ಡಿಸ್ಪ್ಲೇ ಮಾಡಲಿಕ್ಕೆ ಡಿಫ್ರೆಂಟ್ ಕಲರ್ ಡಿಸ್ಪ್ಲೇಸ್ ಕಲರ್ಸ್ ಅನ್ನ ಯೂಸ್ ಮಾಡ್ತೀವಿ. ಯಾವುದರಲ್ಲಿ? LED ಟಿವಿಗಳಲ್ಲಿ. ಓಕೆ, ಕ್ವಾಂಟಮ್ ಡಾಟ್ಸ್ ಅನ್ನ ನಾವು ಡಿಸ್ಪ್ಲೇ ಟೆಕ್ನಿಕಲ್ಲಿ ಮತ್ತೆ ಸೋಲಾರ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸೊ ನ್ಯಾನೋ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಕೂಡ ಏನು ನಾವು ಕೊಲಾಯ್ಡ್ಸ್ ಅಲ್ಲಿ ಸರ್ಫ್ಯಾಕ್ಟೆಂಟ್ಸ್ ಅಂತ ಯೂಸ್ ಮಾಡ್ತೀವಲ್ಲ, ಇಲ್ಲೂ ಕೂಡ ಸರ್ಫ್ಯಾಕ್ಟೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ದ ಕ್ವಶನ್ ಈಸ್, ವಾಟ್ ಈಸ್ ದ ರೋಲ್ ಆಫ್ ಸರ್ಫ್ಯಾಕ್ಟೆಂಟ್ಸ್ ಇನ್ ನ್ಯಾನೋ ಪಾರ್ಟಿಕಲ್ ಸಿಂಥಸಿಸ್? ಸೊ ದ ರೋಲ್ ಆಫ್ ಸರ್ಫ್ಯಾಕ್ಟೆಂಟ್ಸ್ ಇನ್ ನ್ಯಾನೋ ಪಾರ್ಟಿಕಲ್ ಸಿಂಥಸಿಸ್ ಈಸ್ ಟು, ಯಾವ ಒಂದು ಉದ್ದೇಶಕ್ಕೆ ನ್ಯಾನೋ ಪಾರ್ಟಿಕಲ್ ಫೀಲ್ಡ್ ಅಲ್ಲಿ ಸರ್ಫ್ಯಾಕ್ಟೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇನಿಷಿಯೇಟ್ ದ ರಿಯಾಕ್ಷನ್, reduce particle size, act as a medium, control particle shape and prevent agglomeration ಅಂತ ಹೇಳ್ತಾ ಇದ್ದಾರೆ. So here the correct answer is option 4, that is control particle shape and prevent agglomeration. Okay na? Okay. See here, ಒಂದು ಸರ್ಫ್ಯಾಕ್ಟೆಂಟ್ ಬಂದು ಒಂದು ನ್ಯಾನೋ ಪಾರ್ಟಿಕಲ್ನ ಹೇಗೆ ಸುತ್ತುವರೆದಿದೆ, ಒಂದು ಕ್ಯಾಪ್ನ ರೀತಿಯಲ್ಲಿ ಆವರಿಸ್ಕೊಂಡಿದೆ ಅಲ್ವಾ ನ್ಯಾನೋ ಪಾರ್ಟಿಕಲ್ ಅನ್ನ. ಇಲ್ಲಿ ಆ ರೀತಿ ಆವರಿಸ್ಕೊಂಡಿರೋದ್ರಿಂದ ಏನಾಗುತ್ತೆ, ಬೇರೆ ಒಂದು ನ್ಯಾನೋ ಪಾರ್ಟಿಕಲ್ ಬಂದು ಈ ಪಾರ್ಟಿಕಲ್ಗೆ ಕೊಲೈಡ್ ಆಗುವಂಥದ್ದು ಚಾನ್ಸಸ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಏನು ಕೊಲೈಡ್ ಅಂತಂದ್ರೆ ಏನು ಕ್ಲಮ್ಸಿ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಅಗ್ಲಾಮರೇಷನ್ ಅಂತ ಕರಿತೀವಿ ಅದನ್ನ. ಅಗ್ಲಾಮರೇಷನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಏನು ಫಿಕ್ಸ್ಡ್ ಜಾಮೆಟ್ರಿಕಲ್ ಶೇಪ್ ಅನ್ನ ಹೊಂದಲಿಕ್ಕೆ ಕಾರಣ ಆಗತ್ತೆ. ಯಾವುದು? ಸರ್ಫ್ಯಾಕ್ಟೆಂಟ್ಸ್. ಸೊ ಸರ್ಫ್ಯಾಕ್ಟೆಂಟ್ಸ್ ಬಂದು ಏನಾಗುತ್ತೆ, ಪ್ರೊಟೆಕ್ಟಿವ್ ಲೇಯರ್ ಆಗಿ ಆಕ್ಟ್ ಮಾಡುತ್ತೆ, ಸರೌಂಡ್ಸ್ ದ ನ್ಯಾನೋ ಪಾರ್ಟಿಕಲ್ ಸೊ ದಟ್ its shape will be fixed. Okay. Then coming to the next topic, that is green chemistry. So green chemistry ಇಂದನೂ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. What is the goal of atom economy in green chemistry ಅಂತ ಕೇಳ್ತಾ ಇದ್ದಾರೆ. ಸೊ ಆಟಮ್ ಎಕಾನಮಿಯ ಗುರಿ ಏನು ಅಂತ, ಏನನ್ನ ತೋರಿಸುತ್ತೆ ಆಟಮ್ ಎಕಾನಮಿ? ಸೊ ಒಂದು, ಮ್ಯಾಕ್ಸಿಮೈಸಿಂಗ್ ದ ಯೂಸ್ ಆಫ್ ಆಟಮ್ಸ್ ಇನ್ ಎ ರಿಯಾಕ್ಷನ್. ಆಪ್ಷನ್ ಬಿ, ಮಿನಿಮೈಸಿಂಗ್ ದ ಯೂಸ್ ಆಫ್ ಆಟಮ್ಸ್ ಇನ್ ಎ ರಿಯಾಕ್ಷನ್. ಆಪ್ಷನ್ ಸಿ, ಮ್ಯಾಕ್ಸಿಮೈಸಿಂಗ್ ದ ವೇಸ್ಟ್ ಪ್ರೊಡಕ್ಷನ್. ಆಪ್ಷನ್ ಡಿ, ಮಿನಿಮೈಸಿಂಗ್ ದ ಎಫಿಷಿಯನ್ಸಿ ಆಫ್ ಎ ರಿಯಾಕ್ಷನ್. ಯಾರು ಕೂಡ ವೇಸ್ಟ್ ಪ್ರೊಡಕ್ಷನ್ ಮ್ಯಾಕ್ಸಿಮೈಸ್ ಆಗಲಿ ಅಂತ ಥಿಂಕ್ ಮಾಡಲ್ಲ, ಇಟ್ಸ್ ರಾಂಗ್. ಮತ್ತೆ ಎಫಿಷಿಯನ್ಸಿ ಆಫ್ ರಿಯಾಕ್ಷನ್ ನ ಯಾವಾಗಲೂ ಜಾಸ್ತಿ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಹೊರತು ಮಿನಿಮಮ್ ಅಲ್ಲ. So here the correct answer is maximizing the use of atoms in a reaction is the primary goal of atom economy. So ಇನ್ನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ವಿತ್ ಡಯಾಗ್ರಾಮ್ ನೋಡಿ. ಈ ಆಟಮ್ ಎಕಾನಮಿ ಏನನ್ನ ಎನ್ಶ್ಯೂರ್ ಮಾಡುತ್ತೆ ಅಂತಂದ್ರೆ, ರಿಯಾಕ್ಟೆಂಟ್ ಅಲ್ಲಿರುವಂತಹ ಆಟಮ್ಸ್ ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನ ಈ ಆಟಮ್ ಎಕಾನಮಿ ಶೋ ಮಾಡುತ್ತೆ. ಓಕೆ, ಯಾವಾಗ ಕಂಪ್ಲೀಟ್ ಆಗಿ ರಿಯಾಕ್ಟೆಂಟ್ ಇದ್ದಿದ್ದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೋ ಆಗ ನಮಗೆ ವೇಸ್ಟ್ ಉಳಿಯುತ್ತಾ? ಇಲ್ಲ ಅಲ್ವಾ, 0% ವೇಸ್ಟ್. ಆ ರೀತಿ 0% ವೇಸ್ಟ್ ರಿಲೀಸ್ ಆದಾಗ ಆ ಒಂದು ರಿಯಾಕ್ಷನ್, ಪರ್ಟಿಕ್ಯುಲರ್ ರಿಯಾಕ್ಷನ್ ಏನಂತ ಕನ್ಸಿಡರ್ ಮಾಡಬಹುದು, ಇಟ್ ಈಸ್ ಹೈಲಿ ಎಕನಾಮಿಕಲ್ ರಿಯಾಕ್ಷನ್. ಓಕೆ, ದೆನ್ supercritical carbon dioxide is considered green because, so ಏನು ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನ ಗ್ರೀನ್ ಅಂತ ಕನ್ಸಿಡರ್ ಮಾಡ್ತೀವಿ ಗ್ರೀನ್ ಕೆಮಿಸ್ಟ್ರಿಯಲ್ಲಿ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು, ಇಟ್ ಈಸ್ ಫ್ಲೇಮಬಲ್. ಸೆಕೆಂಡ್ ಒನ್, ಇಟ್ ರೀಪ್ಲೇಸಸ್ ಟಾಕ್ಸಿಕ್ ಸಾಲ್ವೆಂಟ್ಸ್. ಥರ್ಡ್ ಒನ್, ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಫೋರ್ತ್ ಒನ್, ಇಟ್ ಇಸ್ ವೀಕ್ಲಿ ಅಸಿಡಿಕ್ ಅಂತ. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಇಟ್ ರೀಪ್ಲೇಸಸ್ ಟಾಕ್ಸಿಕ್ ಸಾಲ್ವೆಂಟ್ಸ್ ಅಂತ ಆಗಿರುತ್ತೆ. ನೋಡಿ, ಗ್ರೀನ್ ಅಂತಂದ್ರೆ ಇಟ್ ಇಸ್ ನಾನ್ ಟಾಕ್ಸಿಕ್ ಅಂತ. ಇಲ್ಲಿ ಆಪ್ಷನ್ 1 ಇರ್ಬೋದು, ಆಪ್ಷನ್ 3 ಇರ್ಬೋದು, ಆಪ್ಷನ್ 4 ಇರ್ಬೋದು. ಏನನ್ನ ಶೋ ಮಾಡ್ತಾ ಇದೆ? ಒಂದು ಫಿಸಿಕಲ್ ಪ್ರಾಪರ್ಟಿ ಅಥವಾ ಒಂದು ಕೆಮಿಕಲ್ ಪ್ರಾಪರ್ಟಿಯನ್ನ ತೋರಿಸ್ತಾ ಇದೆ. ಫ್ಲೇಮಬಲ್ ಕೆಮಿಕಲ್ ಪ್ರಾಪರ್ಟಿ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋದು ಕೆಮಿಕಲ್ ಪ್ರಾಪರ್ಟಿ, ಅಸಿಡಿಕ್ ಕೆಮಿಕಲ್ ಪ್ರಾಪರ್ಟಿ. ಓಕೆ, ಈ ರೀತಿ ಈ ಏನು
ಕೆಮಿಕಲ್ ಪ್ರಾಪರ್ಟೀಸನ್ನು ಶೋ ಮಾಡ್ತಾ ಇದೆ. ಹಾಗಾಗಿ ಈ ಮೂರೂ ಕೂಡ ಸರಿಯಾದ ಉತ್ತರ ಅಲ್ಲ. ಸೊ ಅದೇನು ಮಾಡುತ್ತೆ, ಇಟ್ ರೀಪ್ಲೇಸ್ ಟಾಕ್ಸಿಕ್ ಸಾಲ್ವೆಂಟ್ಸ್. ಸೊ ಯೂಶಲಿ ರಿಯಾಕ್ಷನಲ್ಲಿ ನಾವು ಸಾಲ್ವೆಂಟ್ಸ್ ಆಗಿ ಬೆನ್ಝೀನನ್ನು ಅಥವಾ ಕ್ಲೋರೋಫಾರ್ಮನ್ನು ಅಥವಾ ಕ್ಲೋರೋಮೀಥೇನನ್ನು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ ಹೆಚ್ಚಾಗಿ ಸಾಲ್ವೆಂಟ್ ಆಗಿ. ಇವೆಲ್ಲ ಏನು, ದೇ ಆರ್ ಹೈಲಿ ಟಾಕ್ಸಿಕ್. ಸೊ ಟಾಕ್ಸಿಕ್ ಇದ್ರೂ ಕೂಡ ನಾವು ಅದೇ ಸಾಲ್ವೆಂಟ್ಸನ್ನು ಯೂಸ್ ಮಾಡಬೇಕಾಗಿರುತ್ತೆ. ಅದರ ಬದಲಾಗಿ ನಾವು ಈ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಬಹುದು ಅಂತ ಏನು ಗ್ರೀನ್ ಕೆಮಿಸ್ಟ್ರಿ ತೋರಿಸ್ಕೊಟ್ಟಿದೆ. ಸೊ ಸೂಪರ್ ಕ್ರಿಟಿಕಲ್ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ವಾ, ಇಟ್ ಈಸ್ ಅನ್ ಎಕ್ಸಲೆಂಟ್ ಸಾಲ್ವೆಂಟ್. ಸೊ ಏನು ಮಾಡುತ್ತೆ, ಯಾಕೆ ಅದು ಎಕ್ಸಲೆಂಟ್ ಅಂತ ಕರೆಸ್ಕೊಳ್ಳುತ್ತೆ, ಇಟ್ ಡಿಕ್ರೀಸಸ್ ದ ಹೆಲ್ತ್ ರಿಸ್ಕ್. ಸೊ ಏನು ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂದ ಏನು ಹೆಲ್ತ್ ರಿಸ್ಕ್ ಇರುತ್ತೆ ಅದನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಕಾರ್ಬನ್ ಡೈಆಕ್ಸೈಡ್ಗೆ ಇರುವಂಥದ್ದು. ಸೊ ಅದರ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಹೀಗಿದೆ. ಇಟ್ ಈಸ್ ನಾನ್ ಟಾಕ್ಸಿಕ್, ಇಟ್ ಈಸ್ ನಾನ್ ಫ್ಲೇಮಬಲ್ ಅಂಡ್ ಇಟ್ ಕ್ಯಾನ್ ಬಿ ಈಸಿಲಿ ರಿಮೂವ್ಡ್ ಬೈ ಸಿಂಪ್ಲಿ ರಿಲೀಸಿಂಗ್ ದ ಸಿಸ್ಟಮ್ ಪ್ರೆಷರ್. ಈ ಸಾಲ್ವೆಂಟ್ಸ್ಗಳನ್ನು ನಾವು ಈಸಿಯಾಗಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿಂದ ಹೊರಗಡೆ ತೆಗಿಲಿಕ್ಕೆ ಆಗಲ್ಲ. ಆದರೆ ಈ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರುವಂತಹ ಸಿಸ್ಟಮಿಗೆ ಪ್ರೆಷರನ್ನು ಅಪ್ಲೈ ಮಾಡಿದ್ವಿ ಅಂದ್ಕೊಳ್ಳಿ. ಪ್ರೆಷರನ್ನು ಅಪ್ಲೈ ಮಾಡಿದಾಗ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಈಸಿಯಾಗಿ ಗ್ಯಾಷಿಯಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗಡೆ ಹೊರಟೋಗುತ್ತೆ. ಸೊಫಿಸ್ಟಿಕೇಟೆಡ್ ಡಿಸ್ಟಿಲೇಷನ್ ಪ್ರೋಸೆಸ್ ಆಗಬೇಕು ಅಥವಾ ಬೇರೆ ಇನ್ನೊಂದು ಯಾವುದೋ ಕಷ್ಟದ ಪ್ರೊಸೆಸನ್ನು ಯೂಸ್ ಮಾಡಿ ನಾವು ಸಾಲ್ವೆಂಟನ್ನು ರಿಮೂವ್ ಮಾಡಬೇಕು ಅನ್ನೋ ತಲೆ ನಾವು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿದಾಗ ಇರೋದಿಲ್ಲ. ಆ್ಯಂಡ್ ಇಟ್ ಈಸ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಲ್ಸೋ. Next, the E factor of a chemical process is defined as. So, ಗ್ರೀನ್ ಕೆಮಿಸ್ಟ್ರಿಯಲ್ಲಿ ಇ ಫ್ಯಾಕ್ಟರ್ ಅನ್ನುವಂತಹ ಒಂದು ಟರ್ಮ್ ಅನ್ನು ನಾವು ರಿಪೀಟೆಡ್ಲಿ ನೋಡ್ತೇವೆ. ಹಾಗಾದ್ರೆ ಈ ಫ್ಯಾಕ್ಟರ್ ಅನ್ನ ಯಾವ ರೀತಿ ಡಿಫೈನ್ ಮಾಡಬಹುದು, ಅದರ ಡೆಫಿನೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಅನ್ನ ನೋಡೋಣ. ಟೋಟಲ್ ಮಾಸ್ ಆಫ್ ವೇಸ್ಟ್ ಫ್ರಮ್ ಪ್ರೋಸೆಸ್ ಬೈ ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್, waste by product, total mass of product by raw material, total mass of waste from process by total mass of raw material, waste by raw material, total mass of product by total mass of waste from the process ಅಂತ ಹೇಳ್ತಾ ಇದ್ದಾರೆ. ನಾನು ಡೈರೆಕ್ಟ್ ಆಗಿ ಕರೆಕ್ಟ್ ಆನ್ಸರಿಗೆ ಹೋಗ್ತೀನಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1, ದಟ್ ಈಸ್ ಟೋಟಲ್ ಮಾಸ್ ಆಫ್ ವೇಸ್ಟ್ ಫ್ರಮ್ ಪ್ರೋಸೆಸ್ ಟು ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್. ಓಕೆ, ಸೊ ಏನಿದು, ಇದರ ಅರ್ಥ ಏನು ನೋಡೋಣ. ನೋಡಿ, ಸೊ ಈ ಫ್ಯಾಕ್ಟರ್ ಏನನ್ನ ಮೆಜರ್ ಮಾಡುತ್ತೆ ಅಂತಂದ್ರೆ ಎಷ್ಟು ಮಾಸ್ ಆಫ್ ವೇಸ್ಟ್ ಜನರೇಟ್ ಆಗಿದೆ ಬೈ ಜನರೇಟಿಂಗ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅನ್ನ ಜನರೇಟ್ ಮಾಡುವಂತಹ ಟೈಮಲ್ಲಿ ಎಷ್ಟು ಮಾಸ್ ಆಫ್ ವೇಸ್ಟ್ ಸಿಂಥಸೈಸ್ ಆಗಿದೆ ಅನ್ನುವಂತಹ ರೇಷಿಯೋ ಅನ್ನ ಕೊಡುವಂಥದ್ದೇ ಈ ಫ್ಯಾಕ್ಟರ್. ಸೊ ಎಷ್ಟು ಮಾಸ್ ಆಫ್ ವೇಸ್ಟ್ ಕಡಿಮೆ ಇರುತ್ತೋ ಅಷ್ಟು ಏನು ರಿಯಾಕ್ಷನ್ ವಿಲ್ ಬಿ ಎಕನಾಮಿಕ್ ಫ್ರೆಂಡ್ಲಿ. ಓಕೆ, ಸೊ ಲೋವರ್ ಇ ಫ್ಯಾಕ್ಟರ್ ಇದ್ದಷ್ಟು ಹೈಯರ್ ಡಿಸೈರಬಲ್ ರಿಯಾಕ್ಷನ್ ಆಗಿರುತ್ತೆ. ಯಾಕೆ, ಯೂಸ್ಫುಲ್ ಪ್ರಾಡಕ್ಟ್ ಕಡಿಮೆ ವೇಸ್ಟ್ ಇಂದ ಸಿಂಥಸೈಸ್ ಆಗಿರುತ್ತೆ, ರೈಟ್? ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಇ ಫ್ಯಾಕ್ಟರ್, ದಟ್ ಈಸ್ ದ ರೇಷಿಯೋ ಆಫ್ ಮಾಸ್ ಆಫ್ ವೇಸ್ಟ್ to mass of product. Okay, which property of a drug molecule is related to the ability to reach its target within the body? So ಯಾವ ಒಂದು ಪ್ರಾಪರ್ಟಿ ಡ್ರಗ್ ಮಾಲಿಕ್ಯೂಲಿಗೆ ಇದ್ರೆ ಅದು ಬಾಡಿಗೆ ಈಸಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ, ಬಾಡಿಯ ಒಂದು ಟಾರ್ಗೆಟ್ ಆರ್ಗಾನಿಗೆ ಈಸಿಯಾಗಿ ರೀಚ್ ಆಗುತ್ತೆ. ಅದು ಯಾವ ಪ್ರಾಪರ್ಟಿಯನ್ನು ಹೊಂದಿರಲೇಬೇಕು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಲಿಪೋಫಿಲಿಸಿಟಿ, ಆಪ್ಷನ್ ಬಿ ಮೆಲ್ಟಿಂಗ್ ಪಾಯಿಂಟ್, ಆಪ್ಷನ್ ಸಿ ಮಾಲಿಕ್ಯುಲಾರ್ weight, ಆಪ್ಷನ್ ಡಿ ಸಾಲ್ಯುಬಿಲಿಟಿ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಲಿಪೋಫಿಲಿಸಿಟಿ. ಏನಿದು ಲಿಪೋಫಿಲಿಸಿಟಿ ಅಂತಂದ್ರೆ ಲಿಪ್ ಏನೋ ಸೂಚಿಸ್ತಾ ಇದೆ. ಏನದು? ದಟ್ ಇಸ್ ಲಿಪಿಡ್ಸ್. ಲಿಪಿಡ್ಸ್ ಆರ್ ನಥಿಂಗ್ ಬಟ್ ವಾಟ್? ಫ್ಯಾಟ್ಸ್. ಓಕೆ, ಯಾಕೆ ಲಿಪಿಡ್ಸ್ ಅಥವಾ ಫ್ಯಾಟ್ಸ್ ಅನ್ನೋ ಟರ್ಮ್ ಇಲ್ಲಿ ಬಂತು ಅಂತಂದ್ರೆ ನಮಗೆ ಗೊತ್ತಿದೆ
ನಮ್ಮ ಸೆಲ್ ಮೆಂಬ್ರೇನ್ ಏನಿದೆ ಬಾಡಿಯಲ್ಲಿ ಇರುವಂತಹ ಮೆಂಬ್ರೇನ್ಗಳು ಲಿಪಿಡ್ಸ್ ಇಂದ ಆಗಿರುವಂಥದ್ದು, ಡಬಲ್ ಲೇಯರ್ಡ್ ಸೆಲ್ ಮೆಂಬ್ರೇನ್ ಅನ್ನ ಹೊಂದಿರುವಂಥದ್ದು ವಿಚ್ ಆರ್ ಮೇಡ್ ಅಪ್ ಆಫ್ ಲಿಪಿಡ್ಸ್. ಸೊ ಈ ಲಿಪೋಫಿಲಿಕ್ ಮಾಲಿಕ್ಯೂಲ್ಸ್ ಏನಿದೆಯಲ್ವಾ, ಲಿಪೋಫಿಲಿಕ್ ಮಾಲಿಕ್ಯೂಲ್ಸ್ ಫ್ಯಾಟ್ಸ್ ಅಥವಾ ಲಿಪಿಡ್ಸ್ ಅಲ್ಲಿ ಈಸಿಯಾಗಿ ಏನಾಗುತ್ತೆ, ಡಿಸಾಲ್ವ್ ಆಗತ್ತೆ. ಸೊ ಅದನ್ನ ನಾವು ಲಿಪೋಫಿಲಿಕ್ ಡ್ರಗ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ಯಾವಾಗ ಆ ಲಿಪಿಡ್ ಬೈಲೇಯರ್ ಅಲ್ಲಿ ಈಸಿಯಾಗಿ ಡ್ರಗ್ ಮಾಲಿಕ್ಯೂಲು, ಇದು ಡ್ರಗ್ ಮಾಲಿಕ್ಯೂಲು, ಎಂಥ ಡ್ರಗ್ ಮಾಲಿಕ್ಯೂಲು, ಲಿಪೋಫಿಲಿಕ್ ಡ್ರಗ್ ಮಾಲಿಕ್ಯೂಲು. ಲಿಪೋಫಿಲಿಕ್ ಡ್ರಗ್ ಮಾಲಿಕ್ಯೂಲು ಸೆಲ್ ಮೆಂಬ್ರೇನ್ ಏನು ಲಿಪಿಡ್ ಮೆಂಬ್ರೇನ್ ಒಳಗೆ ಏನಾಗುತ್ತೆ, ಎಂಟರ್ ಆದಾಗ ಈಸಿಯಾಗಿ ಅದು ಡಿಸಾಲ್ವ್ ಆಯ್ತು ಅಂತ ಇಟ್ಕೊಳ್ಳಿ. ಆಗ ಅದು ಪಾಸ್ ಆಗಿ ಎಲ್ಲಿಗೆ ಬರುತ್ತೆ, ಟಾರ್ಗೆಟ್ ಆರ್ಗನ್ಗೆ ರೀಚ್ ಆಗುತ್ತೆ. So, one of the main factor a drug molecule should contain is lipophilicity. I hope you have understood this. Okay. Which type of drug administration route bypasses the digestive system and delivers a drug directly into the bloodstream? ಯಾವ ಟೈಪ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಂದ ಡೈರೆಕ್ಟ್ ಆಗಿ ಬ್ಲಡ್ ಸಿಸ್ಟಮಿಗೆ ಅಥವಾ ಸರ್ಕ್ಯುಲೇಟರಿ ಸಿಸ್ಟಮಿಗೆ ಎಂಟರ್ ಆಗುತ್ತೆ? ಬೈಪಾಸಿಂಗ್ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮಿಗೆ ಹೋಗದೇನೆ ಡೈರೆಕ್ಟ್ ಆಗಿ ಡ್ರಗ್ ಎಲ್ಲಿಗೆ ಹೋಗುತ್ತೆ, ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ. ಆ ಒಂದು ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ಏನಂತ ಕರಿತೀವಿ? ಆಪ್ಷನ್ಸ್ ಅನ್ನ ನೋಡೋಣ. ದಟ್ ಈಸ್ ಓರಲ್, ಸಬ್ಕ್ಯುಟೇನಿಯಸ್, ಇಂಟ್ರಾವೀನಸ್, intramuscular. So the correct answer here is intravenous. ಇಂಟ್ರಾವೀನಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಮಾಡಿದಾಗ ಡೈರೆಕ್ಟ್ ಆಗಿ ಡ್ರಗ್ ಎಲ್ಲಿಗೆ ಹೋಗುತ್ತೆ, ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ. ಸಿ ಹಿಯರ್ ಇಂಟ್ರಾವೀನಸ್ ಅಂತಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡೋದು, ವೇನ್ಸ್ಗೆ, ನರಕ್ಕೆ ಇಂಜೆಕ್ಟ್ ಮಾಡುವಂಥದ್ದು. ಆ ನರಕ್ಕೆ ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮ್ ಒಳಗೆ ಪಾಸ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ, ಹಿಯರ್ ಇಟ್ ಇಸ್ ಗಿವನ್. ಓಕೆ, ಇಂಟ್ರಾವೀನಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮೆಡಿಕೇಶನ್ ಡೈರೆಕ್ಟ್ಲಿ ಗಿವನ್ ಟು ದ ವೇನ್. ಸೊ ಆಗೇನಾಗುತ್ತೆ, ಸ್ಟೊಮಕ್ ಅಲ್ಲಿ, ಲಿವರ್ ಅಲ್ಲಿ ಒಂದು ಹಾರ್ಶ್ ಎನ್ವೈರನ್ಮೆಂಟ್ ಇರುತ್ತೆ ಡ್ರಗ್ ಹೋದ ತಕ್ಷಣ, ಎಂಟರ್ ಆದ ತಕ್ಷಣ. ಆಗೇನಾಗುತ್ತೆ ಅಂತಂದ್ರೆ 100% ಬಯೋ ಅವೈಲಬಿಲಿಟಿ ವಿಲ್ ನಾಟ್ ಬಿ ಒಬ್ಟೈನ್ಡ್. ನಾನು ಬಯೋ ಅವೈಲಬಿಲಿಟಿ ಅಂದ್ರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಆಗ ಏನಾಗುತ್ತೆ, ಲಾಸ್ ಆಗುತ್ತೆ, ಡ್ರಗ್ ಮಾಲಿಕ್ಯೂಲ್ ಅಲ್ಲಿ ಲಾಸ್ ಆಗುತ್ತೆ. 100% ಏನಾಗಲ್ಲ, ಅದು ಎಫಿಷಿಯೆಂಟ್ ಆಗಿ ಯೂಸ್ ಆಗಲ್ಲ. ನೋಡಿ, ನಾವು ಓರಲ್ ಪಿಲ್ಸ್ ತಗೊಳ್ತೀವಲ್ವಾ, ಅದು ಏನಾಗುತ್ತೆ, ಸ್ಟೊಮಕ್ ನ ಮೂಲಕ, ಲಿವರ್ ನ ಮೂಲಕ ಪಾಸ್ ಆಗಿ ಆಮೇಲೆ ಟಾರ್ಗೆಟ್ ಆರ್ಗನ್ ನ ರೀಚ್ ಆಗುತ್ತೆ. ಎಷ್ಟೊಂದು ಲಾಸ್ ಆಗುತ್ತೆ, ಇಲ್ಲಿ ಸ್ವಲ್ಪ ಲಾಸ್ ಆಯ್ತು, ಇಲ್ಲೊಂದು ಸ್ವಲ್ಪ ಲಾಸ್ ಆಯ್ತು, ಆ ರೀತಿ ಆಗುತ್ತೆ. ಬಟ್ ಲಾಸ್ ಆಗಬಾರ್ದು ಅಂತಂದ್ರೆ ನಾವು ಯಾವ ರೀತಿ ಅಡ್ಮಿನಿಸ್ಟ್ರೇಟ್ ಮಾಡಿರ್ಬೇಕು ಡ್ರಗ್ ಅನ್ನ? ಥ್ರೂ ಇಂಟ್ರಾವೀನಸ್ ಪ್ರೊಸೀಜರ್. ನೋಡಿ ಇಲ್ಲಿ ಬಂದಿದೆ. ವಿಚ್ ಟರ್ಮ್ ಡಿಸ್ಕ್ರೈಬ್ಸ್ ಪ್ರಪೋರ್ಷನ್ ಆಫ್ ಎ ಡ್ರಗ್ ದಟ್ ಎಂಟರ್ಸ್ ದ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂಡ್ ಇಸ್ ಅವೈಲಬಲ್ ಟು ಪ್ರೊಡ್ಯೂಸ್ ಅನ್ ಎಫೆಕ್ಟ್? ಯಾವ ಒಂದು ಟರ್ಮ್ ಇಂದ ನಾವು ಡ್ರಗ್ ಕಂಪ್ಲೀಟ್ ಆಗಿ ಸರ್ಕ್ಯುಲೇಟರಿ ಸಿಸ್ಟಮಿಗೆ ಎಂಟರ್ ಆಗಿ ತನ್ನ ಎಫೆಕ್ಟ್ ಅನ್ನ ತೋರಿಸುತ್ತಲ್ವಾ, ಆ ಒಂದು ಸಿಸ್ಟಮಿಗೆ ಏನ್ ಅಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಬಯೋ ಅವೈಲಬಿಲಿಟಿನ, ಅಬ್ಸಾರ್ಪ್ಷನ್ನ, ಡಿಸ್ಟ್ರಿಬ್ಯೂಷನ್ನ, ಮೆಟಬಾಲಿಸಮ್ ಅಂತ ಕೇಳಿದ್ರೆ ಇಟ್ ಈಸ್ ಬಯೋ ಅವೈಲಬಿಲಿಟಿ. ಸೊ ಎಷ್ಟರ ಮಟ್ಟಿಗೆ ಡ್ರಗ್ಗು ಸರ್ಕ್ಯುಲೇಟ್ ಆಗ್ಬಿಟ್ಟು ಅದರ ಎಫೆಕ್ಟ್ ಅನ್ನ ತೋರಿಸುತ್ತೆ ಅಂತ ಡಿಸ್ಕ್ರೈಬ್ ಮಾಡುವಂತಹ ಟರ್ಮೇ ಏನು? ಬಯೋ ಅವೈಲಬಿಲಿಟಿ. ನೋಡಿ, ಬಯೋ ಅವೈಲಬಿಲಿಟಿ represent exact fraction of an administered dose of unchanged drug that successfully reaches the systematic circulation. ಸೊ ಎಕ್ಸಾಕ್ಟ್ ಆಸ್ ಇಟ್ ಈಸ್, ನಾವು ಎಷ್ಟರ ಮಟ್ಟಿಗೆ ಎಷ್ಟು 100% ಡೋಸ್ ಹಾಕಿದ್ರೆ ಅಷ್ಟಕ್ಕಷ್ಟು ಡೋಸು ಟಾರ್ಗೆಟ್ ಆರ್ಗನ್ಗೆ ರೀಚ್ ಆಗಿ ಏನು ತನ್ನ ಎಫೆಕ್ಟ್ ಅನ್ನ ತೋರಿಸುತ್ತಲ್ವಾ, ಅದು 100% ಇದ್ದಾಗ ನಮ್ ಹೇಳ್ಬೋದು ಡ್ರಗ್ ಈಸ್ 100% ಬಯೋ ಅವೈಲಬಲ್ ಅಂತ ಹೇಳಿ. ಆದರೆ ನಾವು ಓರಲ್ ಪಿಲ್ ನ ತಗೊಂಡಾಗ ಅದರ ಬಯೋ ಅವೈಲಬಿಲಿಟಿ ಏನಾಗುತ್ತೆ? ಕಡಿಮೆ ಆಗತ್ತೆ. ಅದೇ ನಾವು ಇಂಟ್ರಾವೀನಸ್ ಪ್ರೋಸೆಸ್ ಇಂದ ಡ್ರಗ್ ಅನ್ನ ಡೈರೆಕ್ಟ್ ಆಗಿ ಸರ್ಕ್ಯುಲೇಟರಿ ಸಿಸ್ಟಮಿಗೆ ಪಾಸ್ ಮಾಡಿದಾಗ ಏನಾಗುತ್ತೆ? ಅದರ ಬಯೋ ಅವೈಲಬಿಲಿಟಿ 100% ಇರುತ್ತೆ. ಓಕೆನಾ? ನೆಕ್ಸ್ಟ್,
ಲಿಪಿನ್ಸ್ಕಿಸ್ ರೂಲ್ ಆಫ್ 5 ಈಸ್ ಯೂಸ್ಡ್ ಟು ಇವ್ಯಾಲ್ಯೂಯೇಟ್. ಸೊ ಲಿಪಿನ್ಸ್ಕಿಸ್ ರೂಲ್ ಅಂದ್ರೆ ಅದು ಡ್ರಗ್ ಸಿಂಥಸಿಸ್ ಮಾಡುವಲ್ಲಿ ಒಂದು ಸೆಟ್ ಆಫ್ ಗೈಡ್ಲೈನ್ಸ್ ಅನ್ನ ಇಟ್ಕೊಂಡಿರ್ತೀವಲ್ವಾ, ಅದನ್ನೇ ನಾವು ಲಿಪಿನ್ಸ್ಕಿಸ್ ರೂಲ್ ಆಫ್ 5 ಅಂತ ಕರೆಯುವಂಥದ್ದು. ಸೊ ಏನ್ನ ಇವ್ಯಾಲ್ಯೂಯೇಟ್ ಮಾಡುತ್ತೆ ಮೇನ್ ಆಗಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಅನ್ನ ನೋಡೋಣ. So here I will continue this question in the next coming video. By this I'll end up this session. Thank you.